ರಕ್ಷಿತ್ ಅವರು ಎಲ್ಲ ಕಡೆ ನಮಸ್ಕಾರ ಮೂಗ್ತಿರ್ತಾರೆ. ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನ್ ಅನ್ಕೊಂಡಿದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ವೀಕ್ಷಕರೇ, ಇವತ್ತಿನ ಟಾಪಿಕ್ ತಗೊಳಕ್ಕಿಂತ ಮುಂಚೆ ಇವತ್ತು ಏನ್ ನಡೀತಪ್ಪ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಂದ್ರೆ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ ಅನ್ನೋದು ಡಿಲೀಟ್ ಆಗಿದೆ. ಯಾಕಪ್ಪ ಅಂತಂದ್ರೆ ಅವರು ಯಾವುದೇ ಅಥಾರಿಟಿ ಇಲ್ಲದೆ ಸಾಂಗ್ಸ್ ಆಗಿರ್ಬೋದು, ಹಾಗೇನೆ ಬೇರೆಯವರ ವಿಡಿಯೋಸ್ ಆಗಿರ್ಬೋದು, ಕಾಮಿಡಿ ರೂಪದ ವಿಡಿಯೋಸ್ ಆಗಿರ್ಬೋದು, ಅವರ ಬೇರೆಯವರ ಒಂದು ಅಥಾರಿಟಿ ಇಲ್ಲದೆ ಇವರು ಯೂಸ್ ಮಾಡ್ತಿದ್ದ ಕಾರಣ ಇನ್ಸ್ಟಾಗ್ರಾಮ್ ಪೇಜ್ ಅನ್ನೋದು ಕಲರ್ಸ್ ಅನ್ನೋದು ಡಿಲೀಟ್ ಆಗಿದೆ. ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ವೆರಿಫೈ ಕೂಡ ಮಾಡ್ಕೋಬಹುದು. ಕಲರ್ಸ್ ಕನ್ನಡದವರು ಅದು ಏನಿದು ಪ್ರಾಬ್ಲಮ್ ಇದೆ ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡು ವಾಪಸ್ ತರುವ ಎಲ್ಲಾ ಸಾಧ್ಯತೆಗಳು ಇವೆ. ಹಾಗೇನೆ ಇವತ್ತು ಜಿಯೋ ಹಾಟ್‌ಸ್ಟಾರ್ ಕನ್ನಡದಲ್ಲಿ ಒಂದು ಪ್ರೋಮೋನ ಬಿಟ್ಟಿದ್ರು. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ರಕ್ಷಿತಾ ಅವರು ಫೇಕ್ ಅಥವಾ ರಿಯಲ್ ಅಂತ ಹೇಳ್ತಾರೆ. ಅದಕ್ಕೆ ರಿಷಾ ಗೌಡ ಅವ್ರು ಏನಂತಾರೆ ಅಂತಂದ್ರೆ, ಸರ್ ರಕ್ಷಿತಾ ಅವರು ವಾರ ಪೂರ್ತಿ ಕನ್ನಡನ ಕ್ಲೀನ್ ಆಗಿ ಮಾತಾಡ್ತಾರೆ, ಆದ್ರೆ ಯಾಕೋ ಗೊತ್ತಿಲ್ಲ ಶನಿವಾರ ಹಾಗೇನೆ ಭಾನುವಾರ ಬಂದ್ರೆ ಅವರು ತೊದರ್ಸಿ ಮಾತಾಡ್ತಾರೆ. ಇದನ್ನು ಸ್ಟ್ರಾಟಜಿನ, ಅನುಕಂಪನ, ಸಿಂಪತಿ ಕಾರ್ಡ ಮುಂದೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ. ಈ ಕಡೆ ಸುದಿ ಅವರು ಕೂಡ ಅದನ್ನೇ ಹೇಳ್ತಾರೆ, ತುಂಬಾ ಫೇಕ್ ಸರ್ ಅವಳು ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿ ಗೌಡ ಅವರು ಹಂಗೆ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗೌಡ ಆಗಿರ್ಬೋದು, ಹಾಗೇನೆ ಸುದಿ ಅವರಾಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಇವರ 3 ಜನಕ್ಕೂ ನಮ್ಮ ರಕ್ಷಿತಾಳನ್ನ ಕಂಡ್ರೆ ಇಷ್ಟ ಆಗೋದಿಲ್ಲ, ಹಾಗೇನೆ ಅವ್ರು ಕಂಡ್ರೆ ಕೂಡ ಆಗೋದಿಲ್ಲ. ಈ ಎಲ್ಲಾ ಮಾಹಿತಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಇವರ 3 ಜನಕ್ಕೆ ಇವತ್ತು ಸರಿಯಾಗಿ ರುಬ್ತಾರೆ ಅಂತ ಅನ್ಸುತ್ತೆ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಹಾಗೆ ಪಕ್ಕದ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಅಂತ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.